ಇಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. 26 ನವೆಂಬರ್ಗೆ 25-30 ಎ ಸಿಗಳು ಕಳ್ತನ ಆಗುತ್ತೆ. ಅದು CCTVನಲ್ಲಿ ಕಳ್ಳ ಸಿಗಿ ಬೀಳ್ತಾನೆ. ಅದಾದಮೇಲೆ ಪೊಲೀಸರಿಗೆ ಅವ್ರ ಮಧ್ಯಸ್ಥಿಕೆ ವಹಿಸ್ತಾರೆ. 4-5 ಎ ಸಿಗಳು ನಾನು ಈ ಅಡ್ಮಿನಿಸ್ಟ್ರೇಟರ್ ಯಾರ್ಯಾರು ಇದ್ದಾರೆ ಅಲ್ಲಿರುವಂಥ ಡಾಕ್ಟರ್ಸು ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಪೊಲೀಸರು ಅವನಿಗೆ ಮುಚ್ಚಳಿಕೆ ಬರೆದು ಬಿಟ್ಕೊಡ್ತಾರೆ. ಅದಾದ ಮೇಲೆ ಬೇರೆಯವರು ಒತ್ತಡ ಬಂದ ಮೇಲೆ 10ನೇ ತಾರೀಕು FIR ಮಾಡ್ತಾರೆ. ಡಿಸೆಂಬರ್ 10ನೇ ತಾರೀಕು ಅಂದರೆ ಕಳ್ತನ ಆದ 15 ದಿನ ನಂತರ ಅಲ್ಲಿರೋರು ಒಂದು FIR ಮಾಡ್ತಾರೆ. FIRನಲ್ಲಿ ಆ ಕಳ್ಳನ ಹೆಸರೇ ಬರೆಯೋದಿಲ್ಲ. ಕಳ್ಳನ ಪೊಲೀಸರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅಡ್ಮಿನಿಸ್ಟ್ರೇಟ್ರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅವ್ರ ಹೆಸರು ಬರೆಯೋದಿಲ್ಲ. ಆಮೇಲೆ ಅವರು ಕಳ್ಳ ಹೇಳ್ತಾನೆ ನಾನು ಕದ್ದ 4-5 ಎ ಸಿಗಳು ಅವ್ರ ಮನೆಯಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದಾದ 5-6 ದಿನಕ್ಕೆ FIR ಆದ 5-6 ದಿನಕ್ಕೆ ಮತ್ತೆ ವಾಪಸ್ಸು ಒಂದು 8-10 ಎ ಸಿಗಳು ಒಳಗೆ ಬರ್ತಾವೆ, ವಾಪಸ್ ತಂದಿಡ್ತಾರೆ. ಯಾಕೆ ತಂದಿಟ್ರು ಅಂದ್ರೆ ರಿಪೇರಿಗೆ ಒಯ್ದಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಕಳ್ಳರು, ಪೊಲೀಸರು, ಅಡ್ಮಿನಿಸ್ಟ್ರೇಟರ್ ಶಾಮೀಲಾಗಿ ವ್ಯವಸ್ಥಿತವಾಗಿ ದರೋಡೆಯನ್ನು ಮಾಡುವಂಥ ಕೆಲಸ ಕಿದ್ವಾಯಿನಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಕಿದ್ವಾಯಿ ಪೇಷಂಟ್ಗಳಿಗೆ ಏನು ಬಂದಿರತಕ್ಕಂಥ ಔಷಧ ಇದೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ಗಳು ರಾಜಾರೋಷವಾಗಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಕಿದ್ವಾಯಿ ಪೇಷಂಟ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇಂತಿಷ್ಟು ಅಂತ ಅನುದಾನ ಏನು ಬರ್ತದೆ ಕ್ಯಾನ್ಸರ್ ಪೇಷಂಟ್ಗೆ, ಅವರು ಎಲ್ಲ ಅನುದಾನವನ್ನು ತಾವೇ ಡ್ರಾ ಮಾಡಿಬಿಟ್ಟು ಅವರಿಗೆ ಹೊರಗಡೆ ತೋರಿಸ್ಕೊಳ್ತೀನಿ ಅಂದರೆ ಮತ್ತೊಂದು ಕಡೆಗೆ ತೋರಿಸ್ಕೊಳ್ಳೋಕ್ಕೂ ಅನುವು ಮಾಡಿಕೊಡ್ಲಾರ್ದಂಗೆ ಡಾಕ್ಯುಮೆಂಟ್ಗಳು ಕೂಡ ವಾಪಸ್ ತೊಗೊಳ್ತಾ ಇಲ್ಲ. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. 26 ನವೆಂಬರ್ಗೆ 25-30 ಎ ಸಿಗಳು ಕಳ್ತನ ಆಗುತ್ತೆ. ಅದು CCTVನಲ್ಲಿ ಕಳ್ಳ ಸಿಗಿ ಬೀಳ್ತಾನೆ. ಅದಾದಮೇಲೆ ಪೊಲೀಸರಿಗೆ ಅವ್ರ ಮಧ್ಯಸ್ಥಿಕೆ ವಹಿಸ್ತಾರೆ. 4-5 ಎ ಸಿಗಳು ನಾನು ಈ ಅಡ್ಮಿನಿಸ್ಟ್ರೇಟರ್ ಯಾರ್ಯಾರು ಇದ್ದಾರೆ ಅಲ್ಲಿರುವಂಥ ಡಾಕ್ಟರ್ಸು ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಪೊಲೀಸರು ಅವನಿಗೆ ಮುಚ್ಚಳಿಕೆ ಬರೆದು ಬಿಟ್ಕೊಡ್ತಾರೆ. ಅದಾದ ಮೇಲೆ ಬೇರೆಯವರು ಒತ್ತಡ ಬಂದ ಮೇಲೆ 10ನೇ ತಾರೀಕು FIR ಮಾಡ್ತಾರೆ. ಡಿಸೆಂಬರ್ 10ನೇ ತಾರೀಕು ಅಂದರೆ ಕಳ್ತನ ಆದ 15 ದಿನ ನಂತರ ಅಲ್ಲಿರೋರು ಒಂದು FIR ಮಾಡ್ತಾರೆ. FIRನಲ್ಲಿ ಆ ಕಳ್ಳನ ಹೆಸರೇ ಬರೆಯೋದಿಲ್ಲ. ಕಳ್ಳನ ಪೊಲೀಸರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅಡ್ಮಿನಿಸ್ಟ್ರೇಟ್ರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅವ್ರ ಹೆಸರು ಬರೆಯೋದಿಲ್ಲ. ಆಮೇಲೆ ಅವರು ಕಳ್ಳ ಹೇಳ್ತಾನೆ ನಾನು ಕದ್ದ 4-5 ಎ ಸಿಗಳು ಅವ್ರ ಮನೆಯಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದಾದ 5-6 ದಿನಕ್ಕೆ FIR ಆದ 5-6 ದಿನಕ್ಕೆ ಮತ್ತೆ ವಾಪಸ್ಸು ಒಂದು 8-10 ಎ ಸಿಗಳು ಒಳಗೆ ಬರ್ತಾವೆ, ವಾಪಸ್ ತಂದಿಡ್ತಾರೆ. ಯಾಕೆ ತಂದಿಟ್ರು ಅಂದ್ರೆ ರಿಪೇರಿಗೆ ಒಯ್ದಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಕಳ್ಳರು, ಪೊಲೀಸರು, ಅಡ್ಮಿನಿಸ್ಟ್ರೇಟರ್ ಶಾಮೀಲಾಗಿ ವ್ಯವಸ್ಥಿತವಾಗಿ ದರೋಡೆಯನ್ನು ಮಾಡುವಂಥ ಕೆಲಸ ಕಿದ್ವಾಯಿನಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಕಿದ್ವಾಯಿ ಪೇಷಂಟ್ಗಳಿಗೆ ಏನು ಬಂದಿರತಕ್ಕಂಥ ಔಷಧ ಇದೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ಗಳು ರಾಜಾರೋಷವಾಗಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಕಿದ್ವಾಯಿ ಪೇಷಂಟ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇಂತಿಷ್ಟು ಅಂತ ಅನುದಾನ ಏನು ಬರ್ತದೆ ಕ್ಯಾನ್ಸರ್ ಪೇಷಂಟ್ಗೆ, ಅವರು ಎಲ್ಲ ಅನುದಾನವನ್ನು ತಾವೇ ಡ್ರಾ ಮಾಡಿಬಿಟ್ಟು ಅವರಿಗೆ ಹೊರಗಡೆ ತೋರಿಸ್ಕೊಳ್ತೀನಿ ಅಂದರೆ ಮತ್ತೊಂದು ಕಡೆಗೆ ತೋರಿಸ್ಕೊಳ್ಳೋಕ್ಕೂ ಅನುವು ಮಾಡಿಕೊಡ್ಲಾರ್ದಂಗೆ ಡಾಕ್ಯುಮೆಂಟ್ಗಳು ಕೂಡ ವಾಪಸ್ ತೊಗೊಳ್ತಾ ಇಲ್ಲ. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. 26 ನವೆಂಬರ್ಗೆ 25-30 ಎ ಸಿಗಳು ಕಳ್ತನ ಆಗುತ್ತೆ. ಅದು CCTVನಲ್ಲಿ ಕಳ್ಳ ಸಿಗಿ ಬೀಳ್ತಾನೆ. ಅದಾದಮೇಲೆ ಪೊಲೀಸರಿಗೆ ಅವ್ರ ಮಧ್ಯಸ್ಥಿಕೆ ವಹಿಸ್ತಾರೆ. 4-5 ಎ ಸಿಗಳು ನಾನು ಈ ಅಡ್ಮಿನಿಸ್ಟ್ರೇಟರ್ ಯಾರ್ಯಾರು ಇದ್ದಾರೆ ಅಲ್ಲಿರುವಂಥ ಡಾಕ್ಟರ್ಸು ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಪೊಲೀಸರು ಅವನಿಗೆ ಮುಚ್ಚಳಿಕೆ ಬರೆದು ಬಿಟ್ಕೊಡ್ತಾರೆ. ಅದಾದ ಮೇಲೆ ಬೇರೆಯವರು ಒತ್ತಡ ಬಂದ ಮೇಲೆ 10ನೇ ತಾರೀಕು FIR ಮಾಡ್ತಾರೆ. ಡಿಸೆಂಬರ್ 10ನೇ ತಾರೀಕು ಅಂದರೆ ಕಳ್ತನ ಆದ 15 ದಿನ ನಂತರ ಅಲ್ಲಿರೋರು ಒಂದು FIR ಮಾಡ್ತಾರೆ. FIRನಲ್ಲಿ ಆ ಕಳ್ಳನ ಹೆಸರೇ ಬರೆಯೋದಿಲ್ಲ. ಕಳ್ಳನ ಪೊಲೀಸರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅಡ್ಮಿನಿಸ್ಟ್ರೇಟ್ರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅವ್ರ ಹೆಸರು ಬರೆಯೋದಿಲ್ಲ. ಆಮೇಲೆ ಅವರು ಕಳ್ಳ ಹೇಳ್ತಾನೆ ನಾನು ಕದ್ದ 4-5 ಎ ಸಿಗಳು ಅವ್ರ ಮನೆಯಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದಾದ 5-6 ದಿನಕ್ಕೆ FIR ಆದ 5-6 ದಿನಕ್ಕೆ ಮತ್ತೆ ವಾಪಸ್ಸು ಒಂದು 8-10 ಎ ಸಿಗಳು ಒಳಗೆ ಬರ್ತಾವೆ, ವಾಪಸ್ ತಂದಿಡ್ತಾರೆ. ಯಾಕೆ ತಂದಿಟ್ರು ಅಂದ್ರೆ ರಿಪೇರಿಗೆ ಒಯ್ದಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಕಳ್ಳರು, ಪೊಲೀಸರು, ಅಡ್ಮಿನಿಸ್ಟ್ರೇಟರ್ ಶಾಮೀಲಾಗಿ ವ್ಯವಸ್ಥಿತವಾಗಿ ದರೋಡೆಯನ್ನು ಮಾಡುವಂಥ ಕೆಲಸ ಕಿದ್ವಾಯಿನಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಕಿದ್ವಾಯಿ ಪೇಷಂಟ್ಗಳಿಗೆ ಏನು ಬಂದಿರತಕ್ಕಂಥ ಔಷಧ ಇದೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ಗಳು ರಾಜಾರೋಷವಾಗಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಕಿದ್ವಾಯಿ ಪೇಷಂಟ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇಂತಿಷ್ಟು ಅಂತ ಅನುದಾನ ಏನು ಬರ್ತದೆ ಕ್ಯಾನ್ಸರ್ ಪೇಷಂಟ್ಗೆ, ಅವರು ಎಲ್ಲ ಅನುದಾನವನ್ನು ತಾವೇ ಡ್ರಾ ಮಾಡಿಬಿಟ್ಟು ಅವರಿಗೆ
ಹೊರಗಡೆ ತೋರಿಸ್ಕೊಳ್ತೀನಿ ಅಂದರೆ ಮತ್ತೊಂದು ಕಡೆಗೆ ತೋರಿಸ್ಕೊಳ್ಳೋಕ್ಕೂ ಅನುವು ಮಾಡಿಕೊಡ್ಲಾರ್ದಂಗೆ ಡಾಕ್ಯುಮೆಂಟ್ಗಳು ಕೂಡ ವಾಪಸ್ ತೊಗೊಳ್ತಾ ಇಲ್ಲ. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. 26 ನವೆಂಬರ್ಗೆ 25-30 ಎ ಸಿಗಳು ಕಳ್ತನ ಆಗುತ್ತೆ. ಅದು CCTVನಲ್ಲಿ ಕಳ್ಳ ಸಿಗಿಬೀಳ್ತಾನೆ. ಅದಾದಮೇಲೆ ಪೊಲೀಸರಿಗೆ ಅವ್ರ ಮಧ್ಯಸ್ಥಿಕೆ ವಹಿಸ್ತಾರೆ. 4-5 ಎ ಸಿಗಳು ನಾನು ಈ ಅಡ್ಮಿನಿಸ್ಟ್ರೇಟರ್ ಯಾರ್ಯಾರು ಇದ್ದಾರೆ ಅಲ್ಲಿರುವಂಥ ಡಾಕ್ಟರ್ಸು ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಪೊಲೀಸರು ಅವನಿಗೆ ಮುಚ್ಚಳಿಕೆ ಬರೆದು ಬಿಟ್ಕೊಡ್ತಾರೆ. ಅದಾದ ಮೇಲೆ ಬೇರೆಯವರು ಒತ್ತಡ ಬಂದ ಮೇಲೆ 10ನೇ ತಾರೀಕು FIR ಮಾಡ್ತಾರೆ. ಡಿಸೆಂಬರ್ 10ನೇ ತಾರೀಕು ಅಂದರೆ ಕಳ್ತನ ಆದ 15 ದಿನ ನಂತರ ಅಲ್ಲಿರೋರು ಒಂದು FIR ಮಾಡ್ತಾರೆ. FIRನಲ್ಲಿ ಆ ಕಳ್ಳನ ಹೆಸರೇ ಬರೆಯೋದಿಲ್ಲ. ಕಳ್ಳನ ಪೊಲೀಸರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅಡ್ಮಿನಿಸ್ಟ್ರೇಟ್ರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅವ್ರ ಹೆಸರು ಬರೆಯೋದಿಲ್ಲ. ಆಮೇಲೆ ಅವರು ಕಳ್ಳ ಹೇಳ್ತಾನೆ ನಾನು ಕದ್ದ 4-5 ಎ ಸಿಗಳು ಅವ್ರ ಮನೆಯಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದಾದ 5-6 ದಿನಕ್ಕೆ FIR ಆದ 5-6 ದಿನಕ್ಕೆ ಮತ್ತೆ ವಾಪಸ್ಸು ಒಂದು 8-10 ಎ ಸಿಗಳು ಒಳಗೆ ಬರ್ತಾವೆ. ವಾಪಸ್ ತಂದಿಡ್ತಾರೆ. ಯಾಕೆ ತಂದಿಟ್ರು ಅಂದರೆ ರಿಪೇರಿಗೆ ಒಯ್ದಿದ್ವಿ ಅಂತ ಹೇಳ್ತಾರೆ. ಅಂದರೆ ಕಳ್ಳರು, ಪೊಲೀಸರು, ಅಡ್ಮಿನಿಸ್ಟ್ರೇಟರ್ ಶಾಮೀಲಾಗಿ ವ್ಯವಸ್ಥಿತವಾಗಿ ದರೋಡೆಯನ್ನು ಮಾಡುವಂಥ ಕೆಲಸ ಕಿದ್ವಾಯಿನಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಕಿದ್ವಾಯಿ ಪೇಷಂಟ್ಗಳಿಗೆ ಏನು ಬಂದಿರತಕ್ಕಂಥ ಔಷಧ ಇದೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ಗಳು ರಾಜಾರೋಷವಾಗಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಕಿದ್ವಾಯಿ ಪೇಷಂಟ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇಂತಿಷ್ಟು ಅಂತ ಅನುದಾನ ಏನು ಬರ್ತದೆ ಕ್ಯಾನ್ಸರ್ ಪೇಷಂಟ್ಗೆ, ಅವರು ಎಲ್ಲ ಅನುದಾನವನ್ನು ತಾವೇ ಡ್ರಾ ಮಾಡಿಬಿಟ್ಟು ಅವರಿಗೆ ಹೊರಗಡೆ ತೋರಿಸ್ಕೊಳ್ತೀನಿ ಅಂದರೆ ಮತ್ತೊಂದು ಕಡೆಗೆ ತೋರಿಸ್ಕೊಳ್ಳೋಕ್ಕೂ ಅನುವು ಮಾಡಿಕೊಡ್ಲಾರ್ದಂಗೆ ಡಾಕ್ಯುಮೆಂಟ್ಗಳು ಕೂಡ ವಾಪಸ್ ತೊಗೊಳ್ತಾ ಇಲ್ಲ. ಇಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. 26 ನವೆಂಬರ್ಗೆ 25-30 ಎ ಸಿಗಳು ಕಳ್ತನ ಆಗುತ್ತೆ. ಅದು CCTVನಲ್ಲಿ ಕಳ್ಳ ಸಿಗಿಬೀಳ್ತಾನೆ. ಅದಾದಮೇಲೆ ಪೊಲೀಸರಿಗೆ ಅವ್ರ ಮಧ್ಯಸ್ಥಿಕೆ ವಹಿಸ್ತಾರೆ. 4-5 ಎ ಸಿಗಳು ನಾನು ಈ ಅಡ್ಮಿನಿಸ್ಟ್ರೇಟರ್ ಯಾರ್ಯಾರು ಇದ್ದಾರೆ ಅಲ್ಲಿರುವಂಥ ಡಾಕ್ಟರ್ಸು ಅಡ್ಮಿನಿಸ್ಟ್ರೇಟರ್ ಮನೆಗಳಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಪೊಲೀಸರು ಅವನಿಗೆ ಮುಚ್ಚಳಿಕೆ ಬರೆದು ಬಿಟ್ಕೊಡ್ತಾರೆ. ಅದಾದ ಮೇಲೆ ಬೇರೆಯವರು ಒತ್ತಡ ಬಂದ ಮೇಲೆ 10ನೇ ತಾರೀಕು FIR ಮಾಡ್ತಾರೆ. ಡಿಸೆಂಬರ್ 10ನೇ ತಾರೀಕು ಅಂದರೆ ಕಳ್ತನ ಆದ 15 ದಿನ ನಂತರ ಅಲ್ಲಿರೋರು ಒಂದು FIR ಮಾಡ್ತಾರೆ. FIRನಲ್ಲಿ ಆ ಕಳ್ಳನ ಹೆಸರೇ ಬರೆಯೋದಿಲ್ಲ. ಕಳ್ಳನ ಪೊಲೀಸರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅಡ್ಮಿನಿಸ್ಟ್ರೇಟ್ರಿಗೆ ಗೊತ್ತಿದೆ ಕಳ್ಳ ಯಾರು ಅಂತ, ಅವ್ರ ಹೆಸರು ಬರೆಯೋದಿಲ್ಲ. ಆಮೇಲೆ ಅವರು ಕಳ್ಳ ಹೇಳ್ತಾನೆ ನಾನು ಕದ್ದ 4-5 ಎ ಸಿಗಳು ಅವ್ರ ಮನೆಯಲ್ಲಿ ಫಿಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದಾದ 5-6 ದಿನಕ್ಕೆ FIR ಆದ 5-6 ದಿನಕ್ಕೆ ಮತ್ತೆ ವಾಪಸ್ಸು ಒಂದು 8-10 ಎ ಸಿಗಳು ಒಳಗೆ ಬರ್ತಾವೆ. ವಾಪಸ್ ತಂದಿಡ್ತಾರೆ. ಯಾಕೆ ತಂದಿಟ್ರು ಅಂದರೆ ರಿಪೇರಿಗೆ ಒಯ್ದಿದ್ವಿ ಅಂತ ಹೇಳ್ತಾರೆ. ಅಂದರೆ ಕಳ್ಳರು, ಪೊಲೀಸರು, ಅಡ್ಮಿನಿಸ್ಟ್ರೇಟರ್ ಶಾಮೀಲಾಗಿ ವ್ಯವಸ್ಥಿತವಾಗಿ ದರೋಡೆಯನ್ನು ಮಾಡುವಂಥ ಕೆಲಸ ಕಿದ್ವಾಯಿನಲ್ಲಿ ನಡೀತಾ ಇದೆ. ಅದ್ರ ಜೊತೆಗೆ ಕಿದ್ವಾಯಿ ಪೇಷಂಟ್ಗಳಿಗೆ ಏನು ಬಂದಿರತಕ್ಕಂಥ ಔಷಧ ಇದೆ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಟರ್ಗಳು ರಾಜಾರೋಷವಾಗಿ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಕಿದ್ವಾಯಿ ಪೇಷಂಟ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇಂತಿಷ್ಟು ಅಂತ ಅನುದಾನ ಏನು ಬರ್ತದೆ ಕ್ಯಾನ್ಸರ್ ಪೇಷಂಟ್ಗೆ, ಅವರು ಎಲ್ಲ ಅನುದಾನವನ್ನು ತಾವೇ ಡ್ರಾ ಮಾಡಿಬಿಟ್ಟು ಅವರಿಗೆ ಹೊರಗಡೆ ತೋರಿಸ್ಕೊಳ್ತೀನಿ ಅಂದರೆ ಮತ್ತೊಂದು ಕಡೆಗೆ ತೋರಿಸ್ಕೊಳ್ಳೋಕ್ಕೂ ಅನುವು ಮಾಡಿಕೊಡ್ಲಾರ್ದಂಗೆ ಡಾಕ್ಯುಮೆಂಟ್ಗಳು ಕೂಡ ವಾಪಸ್ ತೊಗೊಳ್ತಾ ಇಲ್ಲ.